ಸೋಮಾರಿ ಕತ್ತೆ. ಒಂದು ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಬ್ಬ ರೈತನಿದ್ದ. ಅವನು ಸಾಕಷ್ಟು ಜಮೀನಿಟ್ಟಿದ್ದ, ಹಲವಾರು ಪ್ರಾಣಿಗಳನ್ನು ಬೆಳೆದಿದ್ದ. ಆತನ ಹಸುವಿನಿಂದ ಕೆಲಸ ಮಾಡುವ ಹಸುಗಳು, ಬಡಗುಗಳು, ಎಳೆಯುವ ಎತ್ತುಗಳು ಇದ್ದವು. ಆದರೆ ಅವನಿಗೆ ಒಂದು ವಿಶೇಷ ಕತ್ತೆ ಕೂಡ ಇತ್ತು. ಆ ಕತ್ತೆಗೆ ಎಲ್ಲರೂ ಸೋಮಾರಿ ಕತ್ತೆ ಎಂದು ಕರೆಯುತ್ತಿದ್ದರು. ಅದೇಕೆಂದರೆ ಆ ಕತ್ತೆ ಯಾವ ಕೆಲಸಕ್ಕೂ ಸಿದ್ಧವಿರಲಿಲ್ಲ. ತಿನ್ನೋದು, ಮಲಗೋದು ಮಾತ್ರ ಕೆಲಸ. ರಾಮಪ್ಪ ಎಷ್ಟೇ ಪ್ರೋತ್ಸಾಹಿಸಿದರೂ ಅದು ಕಾಲನ್ನು ಎತ್ತಿ ನಡೆಯುತ್ತಿರಲಿಲ್ಲ. ಬಲವಂತವಾಗಿ ತಳ್ಳಿದರೂ ಅಲ್ಲಿ ನಿಲ್ಲುತ್ತಿತ್ತು. ಎಳೆಯಲು ಪ್ರಯತ್ನಿಸಿದರೆ ನೆಲಕ್ಕೆ ಬಿದ್ದಂತೆ ನಾಟಕ ಮಾಡುತ್ತಿತ್ತು. ಹಳ್ಳಿಯ ಮಕ್ಕಳು ಕೂಡ ಅದರ ಸೋಮಾರಿತನವನ್ನು ನೋಡಿ ನಗುತ್ತಿದ್ದರು. ರಾಮಪ್ಪನಿಗೆ ಇದು ತುಂಬ ತೊಂದರೆ ತಂದಿತು. ಈ ಕತ್ತೆ ಎಷ್ಟು ಸೋಮಾರಿ, ಬೇರೆಯದ್ದಾದರೂ ಇಷ್ಟು ದಿನದಲ್ಲಿ ಹೊಲಕ್ಕೆ ಹೊರಟು ಬಂತು ಎಂದು ಆತ ಅಸಹನೆ ಪಟ್ಟ. ಕೆಲವೊಮ್ಮೆ ಕತ್ತೆಯನ್ನು ಮಾರಿ ಬಿಡೋಣವೆಂದು ಯೋಚಿಸಿದ್ದ. ಆದರೆ ಹೃದಯದಲ್ಲಿ ಪ್ರಾಣಿ ಪ್ರೇಮ ಹೆಚ್ಚಾಗಿತ್ತು. ಹೋಗಲಿ, ಇದಕ್ಕೂ ಜೀವನವಿದೆ ಎಂದು ಮತ್ತೆ ನಿರ್ಲಕ್ಷಿಸುತ್ತಿದ್ದ. ಒಂದು ದಿನ ಹಳ್ಳಿಯಲ್ಲಿ ಹಬ್ಬವಿತ್ತು. ಎಲ್ಲ ರೈತರು ತಮ್ಮ ಪ್ರಾಣಿಗಳನ್ನು ಮೆರವಣಿಗೆಗೆ ತರುತ್ತಿದ್ದರು. ರಾಮಪ್ಪನಿಗೂ ಕೇಳಿದರು, ನೀನು ಕೂಡ ನಿನ್ನ ಪ್ರಾಣಿಗಳನ್ನು ತಂದು ತೋರಿಸು. ಆದರೆ ರಾಮಪ್ಪ ಹಾಸ್ಯದಿಂದ ಉತ್ತರಿಸಿದ, ಅಯ್ಯೋ, ನನ್ನ ಕತ್ತೆಯನ್ನ ಅದು ಪಾದವೂ ಎತ್ತಿ ಇಡುವುದಿಲ್ಲ ಮುಂದಕ್ಕೆ. ಹಾಗಾದರೂ ಹಳ್ಳಿಯವರು ಬಲವಂತಪಡಿಸಿದರು. ಇಷ್ಟು ಮಾತ್ರಕ್ಕೆ ಹಾಸ್ಯವಾಗಲಿ ಎಂದು ರಾಮಪ್ಪ ತನ್ನ ಸೋಮಾರಿ ಕತ್ತೆಯನ್ನು ಹಗ್ಗದಲ್ಲಿ ಕಟ್ಟಿಕೊಂಡು ಹಬ್ಬದ ಮೈದಾನಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ಏನಾಯಿತೆಂದರೆ, ಊರಿನ ಮಕ್ಕಳು ಮಳೆಯ ಮೇಲೆ ಆಟವಾಡುತ್ತಾ ಕತ್ತೆಯ ಸುತ್ತಲಾರಂಭಿಸಿದರು. ಬಂಗಾರ ಗೊಂಬೆಗಳ ಹಾಗೆ ತೊಡಿಸಿಕೊಂಡು ಕತ್ತೆಯನ್ನು ಅಲಂಕರಿಸಿದರು. ಆ ಸಮಯದಲ್ಲಿ ಎಲ್ಲರ ಗಮನ ಆ ಸೋಮಾರಿ ಕತ್ತೆಯ ಮೇಲೆ ಬಿದ್ದಿತು. ಎಲ್ಲರೂ ನಗುಮುಖದಿಂದ ಅದನ್ನು ನೋಡುವ ಮೂಲಕ ಪ್ರೀತಿಯ ಪ್ರತಿಬಿಂಬವಾಯಿತು. ಈ ಕತ್ತೆ ವಿಶಿಷ್ಟ. ಉಳಿದ ಎಲ್ಲ ಕತ್ತೆಗಳು ಕೆಲಸ ಮಾಡುತ್ತವೆ, ಆದರೆ ಇದರಿಂದ ಎಲ್ಲರೂ ಸಂತೋಷ ಪಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಕೊಂಡಾಡಿದರು. ಹಬ್ಬದ ಸಮಾರೋಪಗಳಲ್ಲಿ ಹಳ್ಳಿಯ ಮುಖಂಡರು ಪ್ರಕಟಿಸಿದರು, ಈ ವರ್ಷ ನಮ್ಮ ಹಳ್ಳಿಯ ಸಂತೋಷದ ಪ್ರತೀಕವಾಗಿ ರಾಮಪ್ಪನ ಸೋಮಾರಿ ಕತ್ತೆಯನ್ನು ಗೌರವಿಸೋಣ. ರಾಮಪ್ಪ ಕಣ್ಣು ಮುಚ್ಚಿಕೊಂಡು ನಕ್ಕ. ಅವನ ಹೃದಯದಲ್ಲಿ ಅಭಿಮಾನ ಉಕ್ಕಿ ಬಂತು. ಇನ್ನು ಮೇಲೆ ಆತ ತನ್ನ ಕತ್ತೆಯನ್ನು ಸೋಮಾರಿ ಅಂತಲ್ಲ, ಹಳ್ಳಿಯ ಹಾಸ್ಯದ ಹೀರೋ ಅಂತಲೇ ಕರೆಯತೊಡಗಿದ. ಇದರಿಂದ ನಮಗೆ ಕಲಿಯಬೇಕಾದ ನೀತಿ ಪಾಠ ಏನೆಂದರೆ, ಪ್ರತಿಯೊಬ್ಬನಲ್ಲೂ ಯಾವುದಾದರೂ ವಿಶಿಷ್ಟತೆ ಇರುತ್ತದೆ. ಕೆಲಸ ಮಾಡುವ ಶಕ್ತಿ ಇಲ್ಲದಿದ್ದರೂ ಸಂತೋಷವನ್ನು ಹಂಚಿಕೊಳ್ಳುವ ಶಕ್ತಿ ಅವಶ್ಯಕ. ನಮಸ್ಕಾರ.